ಹಲೋ ಫ್ರೆಂಡ್ಸ್, ಈ ದಿನ ನಾನು ಹೆಲ್ತ್ಗೆ ಬಹಳ ಬೆನಿಫಿಟ್ ಆಗಿರುವಂತಹ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡೋದನ್ನು ಹೇಳ್ತೀನಿ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಈ ಒಂದು ಮುಂಚೆನೂ ನನ್ನ ವೀಡಿಯೋಸ್ಗಳಲ್ಲಿ ನಾನು ಜೀನಿ ಪೌಡರನ್ನು ಹಾಕಿದ್ದೆ, ಯಾವ ರೀತಿಯಾಗಿ ಮಾಡೋದು ಅಂತ. ಅದಕ್ಕೆ ಉತ್ತಮವಾದ ರೆಸ್ಪಾನ್ಸ್ ಸಿಗ್ತಾ ಇದೆ. ಈಗ ನಾನು ನುಗ್ಗೆ ಸೊಪ್ಪಿನ ಹೆಲ್ತ್ ಬೆನಿಫಿಷಿಯರಿ ನುಗ್ಗೆ ಸೊಪ್ಪಿನ ರಾಮಬಾಣ, ಎಲ್ಲ ಕಾಯಿಲೆಗಳಿಗೂ ರಾಮಬಾಣ ಅಂತ ಅನ್ಬೋದು, ಅದರ ಒಂದು ಚಟ್ನಿ ಪುಡಿ ತಯಾರಿಸುವ ವಿಧಾನವನ್ನು ಹೇಳ್ಕೊಡ್ತೀನಿ. ಮೊದಲನೇದಾಗಿ ಒಂದು ಚಿಕ್ಕ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಡಲೆಬೇಳೆ, ಒಂದು ಚಿಕ್ಕ ನಾವು ಟೀ ಕುಡಿತೀವಲ್ವ ಅದರೊಳಗಡೆ ಆ ಕಪ್ಪಲ್ಲಿ ಕಡಲೆಬೇಳೆ, ಅದರ ಒಂದು ಅರ್ಧ ಭಾಗದಲ್ಲಿ ಉದ್ದಿನ ಬೇಳೆ, ಸೇಮ್ ಮೆಷರ್ಮೆಂಟ್ ತೊಗೊಳ್ತಾ ಇದ್ದೀನಿ, ಟೀ ಕುಡಿಯುವಂತಹ ಕಪ್ನ ಮೆಷರ್ಮೆಂಟ್. ಈಗ 1 ಕಪ್ ಫುಲ್ಲು ಶೇಂಗಾನ ತೊಗೊಳ್ತಾ ಇದ್ದೀನಿ. ನೀವು 1 ಕಪ್ ಆದರೂ ಆ್ಯಡ್ ಮಾಡ್ಬೋದು ಅಥವಾ 2 ಕಪ್ ಆದರೂ ಹಾಕ್ಬೋದು. ಶೇಂಗಾ ಹಾಕೋದ್ರಿಂದ ಅದರ ಟೇಸ್ಟ್ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಹಾಗಾಗಿಬಿಟ್ಟು ನಾವು ಶೇಂಗಾನ ಎಷ್ಟು ಬೇಕಾದರೂ ಬಳಸ್ಬೋದು. ನಾನು 1 ಕಪ್ಪನ್ನಷ್ಟೇ ಬಳಸ್ತಾ ಇದ್ದೀನಿ. ಬಹಳ ಲೋ ಫ್ಲೇಮಲ್ಲಿ. ನೀವು ಹೇಳ್ತಿರ್ಬೋದು ಹೆಲ್ತ್ ಬೆನಿಫಿಟ್ ಅಂತೀರಾ, ಎಣ್ಣೆ ಬಹಳ ಹಾಕಿದ್ದೀರಾ ಅಂತ ಹೇಳಿಬಿಟ್ಟು. ಈ ಚಟ್ನಿ ಪುಡಿಗೆ ಒಂದು ಸ್ವಲ್ಪ ಎಣ್ಣೆ ಮುಂದಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ನಾನು ಇಲ್ಲಿ ಡ್ರೈ ಚಿಲ್ಲೀಸ್ ಹಾಕ್ತಾ ಇದ್ದೀನಿ. ಸೊ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಅಂತಾರಲ್ಲ ಅದು. ಸೊ ಅದಾದಮೇಲೆ ನೆಕ್ಸ್ಟು ನಾನು 2 ಬೆಳ್ಳುಳ್ಳಿ ಎಸಳು ಜೊತೆಗೆ ಹಾಕ್ತಾ ಇದ್ದೀನಿ. ಅದರ ಸಿಪ್ಪೆಯನ್ನು ತೆಗೆದಿಲ್ಲ ನಾನು. ಸೊ ಅದ್ರ ಜೊತೆಗೇ ನಾನು ಈ ಒಂದು ಬೆಳ್ಳುಳ್ಳಿ ಕಡಿಮೆ ಫ್ಲೇಮಲ್ಲಿ ಈ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸನ್ನು ನಾನು ಏನು ಮಾಡಬೇಕಪ್ಪ ಅಂತಂದರೆ ಹುರ್ಕೊಬೇಕು. ಸೊ ಇಲ್ಲಿ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣನ್ನು ಸಹ ಬಳಸ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಪದೇ ಪದೇ ನಾವು ಸೌಟನ್ನು ತೆಗೆಸ್ತಾನೆ ಇರಬೇಕು. ಯಾಕೆ ಅಂತ ಅಂದರೆ ಒಂದು ಕಡೆ ಬೇಯೋದು, ಒಂದು ಕಡೆ ಬೇಯ್ದಂಗಿರೋದು ಸರಿಯಲ್ಲ. ಹಾಗಾಗಿಬಿಟ್ಟು ಎಲ್ಲ ಒಂದು ಇಂಗ್ರೀಡಿಯೆಂಟ್ಸು ಕರೆಕ್ಟ್ ಉಷ್ಣತೆಯಲ್ಲಿ ಬೇಯಬೇಕಾಗತ್ತೆ. ನೆಕ್ಸ್ಟ್ ನಾನು ಹಾಕ್ತಾ ಇರೋದು ನನಗೆ ಇಷ್ಟವಾದಂಥ ಇಂಗ್ರೀಡಿಯೆಂಟ್ಸ್, ಅದೇ ಬಿಳಿ ಎಳ್ಳು. ಸೊ ಬಿಳಿ ಎಳ್ಳು ಹಾಕೋದ್ರಿಂದ ಚಟ್ನಿಗೆ ಅದರದೇ ಆದ ಒಂದು ಟೇಸ್ಟ್ ಬರುತ್ತೆ. ಆಮೇಲೆ ಕ್ಯಾಲ್ಶಿಯಂ ಯುಕ್ತವಾದಂತಹ ಬಿಳಿ ಎಳ್ಳು, ಹಾಗಾಗಿಬಿಟ್ಟು ಅದನ್ನು ಸಹ ಬಳಸ್ತಾ ಇದ್ದೀನಿ. ನನ್ನ ಮಕ್ಕಳು ಏನು ಮಾಡ್ತಾರಪ್ಪ ಅಂತಂದರೆ ಬಿಳಿ ಎಳ್ಳು ಜಾಸ್ತಿ ಯೂಸ್ ಮಾಡಲ್ಲ. ಹಾಗಾಗಿಬಿಟ್ಟು ಚಟ್ನಿಯಲ್ಲಿ ಹಾಕೋದ್ರಿಂದ ಅದ್ರ ಟೇಸ್ಟು ಸಹ ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದು ಕೀ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಸೊ ಬನ್ನಿ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂತ ಅಂದರೆ, ನಾನು ಇಲ್ಲಿ ಮನೆಯಲ್ಲಿ ತಯಾರಿಸುವಂತಹ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಜೀರಿಗೆಯನ್ನು ಸಹ ಸ್ವಲ್ಪ ಎಣ್ಣೆ ಹಾಕಿ, ಅಂತ ಅಂದರೆ ಬಹಳ ಲಿಟ್ಲ್ ಅಮೌಂಟ್ ಆಫ್ ಎಣ್ಣೆ ಹಾಕಿಬಿಟ್ಟು ನಾನು ಅದನ್ನು ಹುರ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಚಟ್ನಿಯಲ್ಲಿ ಮಿಕ್ಸ್ ಮಾಡೋಕ್ಕೋಸ್ಕರ ಹುರ್ಕೊಳ್ತಾ ಇರೋದು ನಾನು. ಸೊ ನಾನು ಸ್ವಲ್ಪ ಅಷ್ಟೇ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೆ. ಸೊ ಹಾಗಾಗಿಬಿಟ್ಟು ಈ ಮೆಣಸಿನ ಪುಡಿ ಮನೆಯಲ್ಲೇ ನಾವು ಪ್ರಿಪೇರ್ ಮಾಡಿರೋದ್ರಿಂದ ಇದ್ರ ಟೇಸ್ಟು, ಅಂದರೆ ಪ್ರಿಪೇರ್ ಮಾಡ್ತಾ ಇರುವಾಗ ಅದರಲ್ಲಿ ಬೆಳ್ಳುಳ್ಳಿ ಎಲ್ಲ ಹಾಕಿ ನಾವು ಪ್ರಿಪೇರ್ ಮಾಡಿದ್ವಿ. ಸೊ ಹಾಗಾಗಿಬಿಟ್ಟು ಅದರ ಒಂದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಅದನ್ನು ಸಹ ನಾನು ಈ ಒಂದು ಮಿಕ್ಸ್ಚರಿಗೆ, ಚಟ್ನಿ ಪುಡಿಗೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಬಹುದು ಈಗೆಲ್ಲ ಈ ಮಿಕ್ಸ್ಚರನ್ನು ನಾನು ಸ್ವಲ್ಪ ಹೊತ್ತು ಅಗಲವಾದ ತಟ್ಟೆಯಲ್ಲಿ ಹಾಕಿ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ಈಗ ಅದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಉಳಿದಿತ್ತಲ್ಲ ಅದರೊಳಗಡೆ ನಾನು ಕರಿಬೇವು, ಒಂದು ಹಿಡಿಯಷ್ಟು ಕರಿಬೇವನ್ನು ಹಾಕ್ತಾ ಇದ್ದೀನಿ. ಸೊ ಇದೇ ರೀತಿ ನಾವು ನುಗ್ಗೆ ಸೊಪ್ಪನ್ನು ಸ್ಕಿಪ್ ಮಾಡಿ ಬರೀ ಕರಿಬೇವು ಸೇಮ್ ಪ್ರೊಸೆಸ್ ಮೂಲಕ ಕರಿಬೇವಿನ ಚಟ್ನಿ ಪುಡಿನೂ ಸಹ ಮಾಡಬಹುದು. ಸೊ ಕರಿಬೇವನ್ನು ಸಹ ಡೈರೆಕ್ಟ್ ಮನೆಯಲ್ಲಿ ಮಕ್ಕಳು ತಿನ್ನೋದಿಲ್ಲ. ಸೊ ಡೈರೆಕ್ಟಾಗಿ ಚಿತ್ರಾನ್ನದಲ್ಲಿ ಅಥವಾ ಉಪ್ಪಿಟ್ಟಲ್ಲಿ ಸಿಕ್ಕಿದ್ರೆ ತೆಗೆದು ಸೈಡಿಗೆ ಇಡ್ತಾರೆ. ಹಾಗಾಗಿಬಿಟ್ಟು ಕರಿಬೇವು ಸಹ 1 ಹಿಡಿಯಷ್ಟು ಹಾಕ್ತಾ ಇದ್ದೀನಿ. ಇದರಿಂದ ಒಂಥರ ಆ ಕರಿಬೇವಿನ ಫ್ಲೇವರ್ ಮಧ್ಯಕ್ಕೆ ಸಿಗ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಅನಿಸತ್ತೆ ಚಟ್ನಿ. ಆಮೇಲೆ ನಮಗೆ ಗೊತ್ತುಂಟು ಕರಿಬೇವು ಕಣ್ಣಿಗೆ ಬಹಳ ಮತ್ತು ಕೂದಲಿಗೆ ಬಹಳ ಇಂಪಾರ್ಟೆಂಟ್ ಅಂತ. ಅದಾದಮೇಲೆ ನೆಕ್ಸ್ಟ್ ನೀವು ನೋಡ್ಬೋದು ಇದು ಡ್ರೈ ರೋಸ್ಟ್ ಆಗಿರುವಂತಹ ನುಗ್ಗೆ ಸೊಪ್ಪು. ನಾನು ಫಸ್ಟ್ ಏನು ಮಾಡಿದ್ದೀನಪ್ಪ ಅಂತಂದರೆ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಫ್ಯಾನಿನ ಅಡಿಯಲ್ಲಿ 2 ದಿನದವರೆಗೆ ಅದನ್ನು ನಾನು ಸ್ವಲ್ಪ ಡ್ರೈ ರೋಸ್ಟ್ ಆಗುವಂಗೆ ಬಿಟ್ಟಿದ್ದೆ. ಅದಾದಮೇಲೆ ಈಗ ಮಿಕ್ಸಿ ಮಾಡೋಕ್ಕೋಸ್ಕರ ಯಾವ ರೀತಿಯಾಗಿ ಮಾಡಿದ್ದೆ ಅಂದರೆ ಕೈಯಲ್ಲಿ ಆ ಒಂದು ಎಲೆಗಳನ್ನು ಇಟ್ಟು ಕ್ರಷ್ ಮಾಡಿದ್ರೆ ಹಾಗೆ ಕ್ರಷ್ ಆಗ್ತಿತ್ತು. ಹಾಗಾಗಿಬಿಟ್ಟು ಈಗ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿಬಿಟ್ಟು ಕರಿಬೇವು ಚೆನ್ನಾಗಿ ಹುರಿದ್ಮೇಲೆ ನಾನು ಅದನ್ನು ಹಾಕ್ತಾ ಇದ್ದೀನಿ. ನೀವು ನೋಡಬಹುದು ಇದನ್ನು ಸ್ವಲ್ಪ ಬೆಚ್ಚಗೆ ಆದಮೇಲೆ ನೆಕ್ಸ್ಟ್ ನಾನು ಫಸ್ಟು ಈ ಒಂದು ಪೌಡ್ರ್ ಇಲ್ಲಿ ನೋಡಬಹುದು, ನಾನು ಒಂದು ಶೇಂಗಾನ ತೆಗೆದು ತೋರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಟಚ್ ಮಾಡಿದ ತಕ್ಷಣ ಅದು ಹಾಗೆ ಓಪನ್ ಆಗ್ತಾ ಇದೆ. ಆ ಲೆವೆಲಲ್ಲಿ, ಆ ಹದದಲ್ಲಿ ಅದು ಸೊ ಇಲ್ಲಿ ಸ್ವಲ್ಪ ಟೇಸ್ಟಿಗೆ ನಾನು ಪಿಂಕ್ ಸಾಲ್ಟನ್ನು ಹಾಕಿಬಿಟ್ಟು
ಈಗ ಅದನ್ನು ರುಬ್ಬೋ ಕೆಲಸ ಮಾಡ್ತೀನಿ. ಒಂದು ಮಾತು ನೆನಪು ಇಟ್ಕೊಳ್ರಿ, ರುಬ್ತಿರುವಾಗ ಆ ಮಿಕ್ಸ್ಚರು ಸ್ವಲ್ಪ ಗರಿ ಗರಿ ಆಗಿರಲಿ. ನಾವೇನು ಶೇಂಗಾ ಚಟ್ನಿ ಮಾಡ್ತೀವಲ್ವ ಆ ರೀತಿಯಾಗಿ ಗರಿ ಗರಿ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮ ಚಟ್ನಿ ಪುಡಿ ಅದಾದಮೇಲೆ ನೆಕ್ಸ್ಟು ನಾನು ಮಿಕ್ಸರ್ ಜಾರ್ ಸಣ್ಣದ್ರಿರೋದ್ರಿಂದ ಈಗ ನಾನು ಏನದು ಕರಿಬೇವು ಮತ್ತು ನುಗ್ಗೆ ಸೊಪ್ಪನ್ನು ಸಹ ಸೇರಿಸ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡಬಹುದು ಈಗ ಎರಡನ್ನೂ ಸಹ ನಾನು ಚೆನ್ನಾಗಿ ಸೇರಿಸ್ಕೊಂಡಿದ್ದೀನಿ. ಎರಡು ಅಂತಂದರೆ ಫಸ್ಟು ನಾನು ಏನು ಶೇಂಗಾ ಅದೆಲ್ಲ ಫಸ್ಟು ಇಂಗ್ರೀಡಿಯೆಂಟ್ಸನ್ನು ನಾನು ಮಿಕ್ಸಿ ಪೌಡ್ರ್ ಮಾಡ್ಕೊಂಡಿದ್ದೆ ಅದು, ಪ್ಲಸ್ ಅದಾದಮೇಲೆ ನೆಕ್ಸ್ಟು ನುಗ್ಗೆ ಸೊಪ್ಪಿನ ಒಂದು ಪೌಡ್ರ್ ಮಾಡಿದ್ದೆ. ಸೊ ದೊಡ್ಡ ಜಾರಿದ್ರೆ ಎರಡು ಸೇರಿಸ್ಬಿಟ್ಟು ಹಾಕ್ಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಲಾಸ್ಟಿಗೆಲ್ಲ ಇದು ರುಬ್ಕೊಂಡಾದಮೇಲೆ ಲಾಸ್ಟ್ ಸೇರಿಸ್ಕೊಬಹುದು. ಸೊ ಈ ರೀತಿಯಾಗಿ ನಾವು ನಮ್ಮ ಮನೆಯಲ್ಲೇ ತುಂಬ ಹೆಲ್ತ್ಗೆ ಬೆನಿಫಿಟ್ ಆಗುವಂತಹ ನುಗ್ಗೆ ಸೊಪ್ಪಿನ ಚಟ್ನಿ ಪೌಡ್ರ್ ಅಂತ ಹೇಳ್ಬೋದು. ಈ ಚಟ್ನಿ ಪುಡಿಯನ್ನು ನಾವು ಮನೆಯಲ್ಲೇ ಮಾಡಬಹುದು. ಇದನ್ನು ಮತ್ತೆ ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು? ನಾರ್ಮಲ್ ಎಲ್ಲ ಶೇಂಗಾ ಚಟ್ನಿ ಪುಡಿಯನ್ನು ಯೂಸ್ ಮಾಡ್ತೀವಲ್ವಾ, ಮೊಸರಲ್ಲಿ ಅಥವಾ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಬಹಳ ಇಷ್ಟಪಡ್ತಾರೆ. ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಚಟ್ನಿ ಪುಡಿ ಮೇಲೆ ಉದುರಿಸ್ಕೊಟ್ಬಿಟ್ರೆ ಆಹಾ ಏನಂತೀರ. ಸೊ ಅಷ್ಟೇ ಅಲ್ಲದೆ ಏನಕ್ಕೆ ಅಂತ ಅಂದರೆ ದೋಸೆ ಮೇಲೆ ಏನು ಮೆಣಸಿನ ಪುಡಿಯನ್ನು ಹಾಕಿದರೆ ಅದರಿಂದ ಏನು ಯೂಸ್ ಇದೆ? ಸುಮ್ಮನೆ ಟೇಸ್ಟಿಗಷ್ಟೇ, ಟೇಸ್ಟ್ ಬರ್ಡ್ಸಿಗೋಸ್ಕರ. ಬಟ್ ಇದು ಹೆಲ್ದಿ ಬಾಡಿಗೋಸ್ಕರ ಯೂಸ್ ಮಾಡ್ತಾ ಇರೋದು. ಸೊ ನಾವು ಏನು ಮಾಡೋದಪ್ಪ ಅಂತಂದರೆ ಮಕ್ಕಳಿಗೆ ದೋಸೆ ಮೇಲೆ ಈ ಚಟ್ನಿ ಪುಡಿಯನ್ನು ಹಾಕೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು. ನಮಗೆ ನುಗ್ಗೆ ಸೊಪ್ಪಿನ ಪ್ರಯೋಜನಗಳನ್ನು ಹೇಳಬೇಕಪ್ಪ ಅಥವಾ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅಂದರೆ ಅದರ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಎಲ್ಲರಿಗೂ ಸಹ ನುಗ್ಗೆ ಸೊಪ್ಪಿನ ಒಂದು ಪ್ರಯೋಜನ ಗೊತ್ತಿದೆ, ಅದರ ಹೆಲ್ತ್ ಬೆನಿಫಿಟ್ಸ್ ಏನೇನು ಅಂತ ಹೇಳ್ಬಿಟ್ಟು ಗೊತ್ತಿದೆ. ಸೊ ಬಹಳ ರೇರು ನುಗ್ಗೆ ಸೊಪ್ಪಿನ ಉದ್ಕ ಮಾಡೋದು, ಯಾಕಂತಂದರೆ ಇಟ್ಸ್ ಅ ಲಾಂಗ್ ಪ್ರೊಸೀಜರ್. ಹಾಗಾಗಿಬಿಟ್ಟು ಮನೇಲಿ ಅಷ್ಟೊಂದು ಆ ನುಗ್ಗೆ ಸೊಪ್ಪು ಹಾಗೆ ರೀತಿ ಮಾಡಿದ್ರೆ ನನಗೆ ಅಷ್ಟೊಂದು ಮಕ್ಕಳು ಇಷ್ಟಪಡಲ್ಲ. ಹಾಗಾಗಿಬಿಟ್ಟು ಈ ರೀತಿ ಚಟ್ನಿ ಪುಡಿಯನ್ನು ಯೂಸ್ ಮಾಡೋದ್ರಿಂದ ತುಂಬ ಇಷ್ಟಪಡ್ತಾರೆ. ಮತ್ತು ಫ್ರೆಂಡ್ಸ್, ನೀವು ಅನ್ಕೊಬಹುದು ಏನಿದು ಸ್ಟನ್ನಿಂಗ್ ಮಾಮ್ಸು ಇಲ್ಲಿ ಕಲಿಕೆಯ ಒಂದು ಚಾನಲಲ್ಲಿ ಇಲ್ಲಿ ಅಡುಗೆಯ ಚಾನಲನ್ನು, ಅಡುಗೆಯ ಒಂದು ರೆಸಿಪೀಸನ್ನು ಹಾಕ್ತಾ ಶೇರ್ ಮಾಡಿದ್ದಾರೆ ಅಂತಂದರೆ ಆಲ್ರೆಡಿ ನಾನು 2-3 ಹೆಲ್ತ್ ಬೆನಿಫಿಟ್ಸ್ ಆಗಿರುವಂಥ ಎಲ್ಲ ರೆಸಿಪೀಸ್ಗಳಲ್ಲ, ಹೆಲ್ತ್ಗೆ ಬೆನಿಫಿಟ್ ಆಗಿ. ಯಾಕಂತಂದರೆ ಸ್ಟನ್ನಿಂಗ್ ಮಾಮ್ಸ್ ಯೂಟ್ಯೂಬ್ ನನ್ನ ವೀವರ್ಸು ನನಗೆ ಒಂದು ಫ್ಯಾಮಿಲಿ ಇದ್ದಾಗೆ. ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಪ್ರೀತಿ ಇರೋದ್ರಿಂದನೇ ನಾನು ಬೆಳೆಯೋಕ್ಕೆ ಸಾಧ್ಯ ಆಗ್ತಾ ಇದೆ, ನಾನು ವಿಡಿಯೋಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿಬಿಟ್ಟು ನಾನು ಏನು ನನ್ನ ಮಕ್ಕಳಿಗೋಸ್ಕರ ಮಾಡೋಕ್ಕೆ ಒಂದು ಮನೆಯಲ್ಲಿ ಹೆಲ್ತ್ಗೆ ಅಂತ ಹೇಳಿಬಿಟ್ಟು ಮಾಡ್ತೀನೋ ಅದನ್ನಷ್ಟೇ ನಾನು ಇಲ್ಲಿ ರೆಸಿಪೀಸನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾನು ಒಂದು ಜೀನಿ ಪೌಡ್ರ್ ಅಂತ ಹೇಳಿಬಿಟ್ಟು ಮಾಡಿದೆ. ಅದಕ್ಕಂತೂ ಬಹಳಷ್ಟು ನಿಮ್ಮ ಕಡೆಯಿಂದ ಪ್ರೀತಿ ಬಂತು, ಬಹಳಷ್ಟು ಲೈಕ್ಸ್ಗಳು ಬಂತು. ಅದರಿಂದ ಇನ್ನೂ ಈಗಲೂವರೆಗೂ ಸಹ ಕಮೆಂಟ್ಸ್ ಬರ್ತಾ ಇದೆ. ಸೊ ಹೇಳಬೇಕು ಅಂತ ಅಂದರೆ ಆಲ್ರೆಡಿ ನಾನು ಜೀನಿ ಮಿಕ್ಸ್ಚರ್ ಮುಗಿದಿದೆ, ನಾನೀಗ ಮತ್ತೆ ಪ್ರಿಪೇರ್ ಮಾಡಬೇಕದು. ಸೊ ಬಟ್ ಆದರೂ ಸಹ ಜನ ಬಹಳಷ್ಟು ಇಷ್ಟಪಡಿದ್ರು. ಹಾಗಾಗಿಬಿಟ್ಟು ಒಂದು ಯೋಚನೆ ಬಂತು, ಏನಂತ ಹೇಳ್ಬಿಟ್ಟು ಈ ಒಂದು ನುಗ್ಗೆ ಸೊಪ್ಪಿನ ಚಟ್ನಿ ಪೌಡ್ರು ಸಹ ಎಲ್ಲ ಒಂದು ಕಾಯಿಲೆಗಳಿಗೂ ರಾಮಬಾಣ ಅಂತ ಹೇಳೋ ಒಂದು ಪೌಡ್ರು ಸಹ ನಾನು ಹೇಗೋ ಮಾಡ್ತಾ ಇದ್ದೀನಿ, ಅದನ್ನು ಸಹ ನಾನು ಈ ಒಂದು ನನ್ನ ಚಾನಲಲ್ಲಿ ನನ್ನ ಫ್ಯಾಮ್ಲಿಗೋಸ್ಕರ, ನನ್ನ ವ್ಯೂವರ್ಸ್ಗೋಸ್ಕರ ನಾನು ಶೇರ್ ಮಾಡಿದ್ರೆ ತಪ್ಪೇನಿಲ್ಲ ಅಂತ ಹೇಳಿಬಿಟ್ಟು ಪ್ಲೀಸ್ ನನ್ನ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಮೈ ಫ್ಯಾಮ್ಲಿ.